ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ ಪ್ರಾಚೀನ ಯುಗ ನಿಮ್ಮ ಅಧ್ಯಾಯ 4 ಪ್ರಾಚೀನ ಯುಗ ಇದರಲ್ಲಿ ಅನೇಕ ರಾಜಮನೆತನಗಳ ಅರಸರು ಮತ್ತು ಅವರ ಕೊಡುಗೆಗಳ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ನಿಮ್ಮ 5ನೆಯ ಅಧ್ಯಾಯ ಮಧ್ಯಯುಗೀನ ಯುಗ. ಮಧ್ಯಯುಗೀನ ಯುಗದಲ್ಲಿ ಆಡಳಿತವನ್ನು ನಡೆಸಿದಂತಹ ಪ್ರಮುಖ ರಾಜ ಸಂತತಿಗಳು, ಅವುಗಳ ಅರಸರು ಮತ್ತು ಅವರ ಸಾಧನೆಗಳನ್ನು ಕುರಿತಾಗಿ ತಿಳಿದುಕೊಳ್ಳಿದ್ದೇವೆ. ಭಾರತದ ಇತಿಹಾಸವನ್ನು ನಾವು ಅವಲೋಕನವನ್ನು ಮಾಡಿದಾಗ ಪ್ರಾಚೀನ ಯುಗದಲ್ಲಿ ಹಿಂದೂ ಅರಸರುಗಳ ಆಡಳಿತ ಅಂತಕ್ಕಂಥದ್ದು ಕಂಡುಬರುತ್ತೆ. ಇನ್ನು ಮಧ್ಯಯುಗಕ್ಕೆ ಬಂದಾಗ ಮುಸ್ಲಿಂ ರಾಜ ಸಂತತಿಗಳು ಭಾರತದ ಆಡಳಿತ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಹೀಗೆ ಮಧ್ಯಯುಗೀನ ಭಾರತದ ಇತಿಹಾಸದಲ್ಲಿ ಮುಸ್ಲಿಂ ರಾಜ ಸಂತತಿಗಳ ವಿಷಯವನ್ನ ನಾವು ಇಂದಿನ ತರಗತಿಗಳಲ್ಲಿ ತಿಳಿದುಕೊಂಡಿದ್ದೇವೆ. ವರ್ಧನರ ಪ್ರಸಿದ್ಧ ಅರಸನಾದಂಥ ಹರ್ಷವರ್ಧನನ ಮರಣದ ನಂತರ ಉತ್ತರ ಭಾರತದ ರಾಜಕೀಯದಲ್ಲಿ ಮಹತ್ತರವಾದಂಥ ಬದಲಾವಣೆ ಅಂತಕ್ಕಂಥದ್ದು ಉಂಟಾಯಿತು. ಹರ್ಷವರ್ಧನ ಮರಣ ಹೊಂದಿದ ಮೇಲೆ ಭಾರತದಲ್ಲಿ ಅನೇಕ ಸಣ್ಣ ಸಣ್ಣ ರಾಜಮನೆತನಗಳು ಅಸ್ತಿತ್ವಕ್ಕೆ ಬರ್ತವೆ. ಸುಮಾರು 70 ಸ್ವತಂತ್ರ ರಾಜ್ಯಗಳು ಅಂತಕ್ಕಂಥವು ಏಳಿಗೆಯನ್ನು ಹೊಂದುತ್ತವೆ. ಅದರಲ್ಲಿ ಪ್ರಮುಖವಾದಂಥವುಗಳು ಅಂತ ಹೇಳಿದ್ರೆ ದೆಹಲಿಯಲ್ಲಿ ತೋಮರರು, ಅಜ್ಮೀರದಲ್ಲಿ ರಾಜಸ್ಥಾನದ ಅಜ್ಮೀರ್ನಲ್ಲಿ ಚೌಹಾಣರು, ಕನೌಜ್ನಲ್ಲಿ ರಾಥೋಡರು, ಬುಂದೇಲ್ಖಂಡದಲ್ಲಿ ಚಂದೇಲರು, ಮಾಳ್ವದಲ್ಲಿ ಪರಮಾರರು, ಮೇವಾಡದಲ್ಲಿ ಸಿಸೋದಿಯನ್ನರು ಮುಂತಾದಂಥ ಅನೇಕ ಸಣ್ಣ ಸಣ್ಣ ರಾಜಮನೆತನಗಳ ಉದಯ ಅಂತಕ್ಕಂಥದ್ದಾಯಿತು. ಹಾಗಾಗಿನೇ ಉತ್ತರ ಭಾರತದಲ್ಲಿ ಮತ್ತೊಮ್ಮೆ ರಾಜಕೀಯ ಅನೈಕ್ಯತೆ ಅಂತಕ್ಕಂಥದ್ದು, ರಾಜಕೀಯ ಅರಾಜಕತೆ ಅಂತಕ್ಕಂಥದ್ದು ಉಂಟಾಯಿತು. ಹೀಗೆ ಅಧಿಕಾರಕ್ಕೆ ಬಂದಂತಹ 70ಕ್ಕೂ ಹೆಚ್ಚು ರಾಜಮನೆತನಗಳು ಶ್ರೀಮಂತವಾಗಿದ್ದರೂ ಸಹ ಅಧಿಕಾರಕ್ಕಾಗಿ ತಮ್ಮಲ್ಲಿಯೇ ಕಚ್ಚಾಡ್ತಾ ಇದ್ದರು. ಹಾಗಾಗಿ ಅವರಲ್ಲಿ ಒಗ್ಗಟ್ಟು ಅಂತಕ್ಕಂಥದ್ದು ಇರಲಿಲ್ಲ. ಇದರ ಲಾಭವನ್ನು ಪಡೆದಂತಹ ಮುಸ್ಲಿಂ ದಾಳಿಕೋರರು ಭಾರತದ ಮೇಲೆ ತಮ್ಮ ಆಕ್ರಮಣಗಳನ್ನು ನಡೆಸ್ತಾರೆ ಮತ್ತು ಭಾರತದಲ್ಲಿ ತಮ್ಮ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸಿಕೊಳ್ಳುವಲ್ಲಿ ಅವರು ಯಶಸ್ವಿಯಾಗ್ತಾರೆ. ಮುಂದೆ ಭಾರತದಲ್ಲಿ ಮುಸ್ಲಿಮರ ಪ್ರಭುತ್ವ, ಮುಸ್ಲಿಮರ ಆಡಳಿತ ಅಂತಕ್ಕಂಥದ್ದು ಜಾರಿಗೆ ಬಂತು. ಹೀಗೆ ಭಾರತದ ಮೇಲೆ ದಾಳಿಯನ್ನು ನಡೆಸಿದಂತಹ ಮುಸ್ಲಿಮರಲ್ಲಿ ಮೊದಲರು ಅರಬ್ಬರನ್ನ ಭಾರತದ ಮೇಲೆ ದಾಳಿಯನ್ನು ನಡೆಸಿದಂತಹ ಮೊದಲ ಮುಸ್ಲಿಮರು ಅಂತೇಳಿ ಕರೆಯಲಾಗಿದೆ. ಹೀಗೆ ಅರಬ್ಬರಿಂದ ದಾಳಿ ಅಂತಕ್ಕಂಥದ್ದು ಭಾರತದ ಮೇಲೆ ಆರಂಭ ಆಯಿತು. ಅವರು ಸಿಂಧ್ ಪ್ರಾಂತ್ಯದವರೆಗೆ ತಮ್ಮ ಅಧಿಕಾರದ ವಿಸ್ತರಣೆ ಅಂತಕ್ಕಂಥದ್ದನ್ನು ಮಾಡ್ತಾರೆ. ಬಸ್ರಾ ಎಂಬ ಪ್ರದೇಶದ ರಾಜ್ಯಪಾಲನಾಗಿದ್ದಂತಹ ಮಹಮ್ಮದ್ ಬಿನ್ ಕಾಸಿಂ ಅಂತಕ್ಕಂಥನು ಸಾಶಾ 712ರಲ್ಲಿ ಮೊಹಮ್ಮದ್ ಬಿನ್ ಕಾಸಿಂ ಭಾರತದ ಮೇಲೆ ಮೊದಲ ಆಕ್ರಮಣ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಸಾಶಾ 712ರಲ್ಲಿ ಬಸ್ರಾದ ರಾಜ್ಯಪಾಲನಾಗಿದ್ದಂತಹ ಮಹಮ್ಮದ್ ಬಿನ್ ಕಾಸಿಂ ಅಂತಕ್ಕಂಥವನು ಆಕ್ರಮಣ ಅಂತಕ್ಕಂಥದ್ದನ್ನು ಮಾಡಿದ. ಅವನ ನಂತರ ಟರ್ಕರು ಅಥವಾ ತುರ್ಕರು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ.
ಹಾಗೆ ಭಾರತದ ಮೇಲೆ ಆಕ್ರಮಣ ಮಾಡಿದಂತಹ ಟರ್ಕ್ ಆಕ್ರಮಣಕಾರ ಯಾರು ಅಂತ ಹೇಳಿದ್ರೆ ಮಹಮ್ಮದ್ ಗಜ್ನಿ ಮಹಮ್ಮದ್ ಅಂತಕ್ಕಂಥ ಭಾರತದ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಮೊದಲಿಗರು ಅರಬ್ಬರು, ಎರಡನೆಯವರು ಟರ್ಕರು ಅಥವಾ ತುರ್ಕರು. ಇವರು ಭಾರತದ ಮೇಲೆ ಆಕ್ರಮಣ ಮಾಡಿದಂತಹ ಎರಡನೇ ಮುಸ್ಲಿಂ ಸಂತತಿಯವರಾಗಿದ್ದಾರೆ. ಇವರ ಅರಸನಾಗಿದ್ದಂಥ ಗಜ್ನಿ ಮಹಮ್ಮದ್ ಅಂತಕ್ಕಂಥವನು ಸಾಶಾ 1000ರಿಂದ 1027ರವರೆಗೆ ಸಾಶಾ 1000ರಿಂದ 1027ರವರೆಗೆ ನಿರಂತರವಾಗಿ ಭಾರತದ ಮೇಲೆ ಅವನು ದಾಳಿಯನ್ನು ಮಾಡ್ತಾನೆ. ಒಟ್ಟು 17 ಬಾರಿ ಭಾರತದ ಮೇಲೆ ಆಕ್ರಮಣ ಎಂತಕ್ಕಂಥದನ್ನು ನಡೆಸ್ತಾನೆ. ಈ ಮುಸ್ಲಿಮರ ಆಕ್ರಮಣದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಭಾರತದಲ್ಲಿ ರಾಜಕೀಯ ಅಧಿಪತ್ಯವನ್ನು ಸ್ಥಾಪಿಸುವುದಾಗಿರಲಿಲ್ಲ, ಭಾರತದಲ್ಲಿದ್ದಂತಹ ಸಂಪತ್ತನ್ನು ಲೂಟಿ ಮಾಡುವುದಾಗಿತ್ತು. ಹೀಗೆ ಭಾರತದ ಸಂಪತ್ತನ್ನು ಲೂಟಿ ಮಾಡಲಿಕ್ಕಾಗಿಯೇ ಈ ಇಬ್ಬರು ದಾಳಿಕೋರರು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅದರಲ್ಲೂ ಗಜ್ನಿ ಮಹಮ್ಮದ್ ಎಂತಕ್ಕಂಥವನು ತನ್ನ 15ನೆಯ ಆಕ್ರಮಣದಲ್ಲಿ ಸೋಮನಾಥ ದೇವಾಲಯದ ಮೇಲೆ, ಗುಜರಾತ್ನ ಸುಪ್ರಸಿದ್ಧವಾದಂತಹ ಸೋಮನಾಥ ದೇವಾಲಯದ ಮೇಲೆ ದಾಳಿಯನ್ನು ಮಾಡ್ತಾನೆ. ಅಪಾರವಾದಂತಹ ಸಂಪತ್ತನ್ನು ಲೂಟಿ ಮಾಡ್ತಾನೆ ಮತ್ತು ಆ ದೇವಾಲಯವನ್ನು ಅವನು ನಾಶ ಅಂತಕ್ಕಂಥದ್ದನ್ನು ಮಾಡ್ತಾನೆ. ಗಜ್ನಿ ಮಹಮ್ಮದನ ಜೊತೆಗೆ ಪರ್ಷಿಯಾದ ವಿದ್ವಾಂಸನಾಗಿದ್ದಂಥ ಅಲ್ಬರೂನಿ ಅವನು ಸಹ ಬಂದಿರ್ತಾನೆ. ಆಲ್ಬೆರೂನಿ ಗಜ್ನಿ ಮಹಮ್ಮದನ ದಂಡಯಾತ್ರೆಯ ಸಂದರ್ಭದಲ್ಲಿ ಅವನು ಸಹ ಆ ದಂಡಯಾತ್ರೆಯಲ್ಲಿ ಜೊತೆಗೆ ಬರ್ತಾನೆ ಮತ್ತು ಭಾರತದಲ್ಲಿ ಒಂದು ಶ್ರೇಷ್ಠವಾದಂತಹ ಕೃತಿಯನ್ನು ಅವನು ರಚನೆಯನ್ನು ಮಾಡ್ತಾನೆ. ಕಿತಾಬ್ ಉಲ್ ಹಿಂದ್. ಇದರಲ್ಲಿ ಒಂದು ಹಂತಕ್ಕೆ ಪ್ರಮುಖವಾಗಿ ಪ್ರಶ್ನೆಯನ್ನು ಕೇಳ್ತಾನೆ. ಅಲ್ಬರೂನಿಯ ಕೃತಿಯನ್ನು ಹೆಸರಿಸಿ ಅಂತ. ಅವನು ಗಜ್ನಿ ಮಹಮ್ಮದನ ದಾಳಿಯ ವೇಳೆಯ ಕಾಲದಲ್ಲಿ ಅವನು ಭಾರತಕ್ಕೆ ಬರ್ತಾನೆ. ಅವನು ಕಿತಾಬ್ ಉಲ್ ಹಿಂದ್ ಎಂತಕ್ಕಂಥ ಕೃತಿಯನ್ನ ರಚನೆಯನ್ನ ಮಾಡ್ತಾನೆ. ಹೀಗೆ 17 ಬಾರಿ ದಂಡಯಾತ್ರೆಯನ್ನ ಮಾಡಿದಂತಹ ಗಜ್ನಿ ಮಹಮ್ಮದ್ ಅವನ ಮರಣದ ನಂತರ ಸಾಶಾ 1030ರಲ್ಲಿ ಅವನು ಮರಣವನ್ನು ಹೊಂತಾನೆ. ಅವನು ಮರಣವನ್ನು ಹೊಂದಿದ ನಂತರ ಸುಮಾರು 1.5 ಶತಮಾನಗಳ ಕಾಲ ಭಾರತದ ಮೇಲೆ ಮತ್ತೆ ಮುಸ್ಲಿಮರ ಆಕ್ರಮಣ ಅಂತಕ್ಕಂಥದ್ದು ನಡೆಯಲಿಲ್ಲ. ಗಜ್ನಿ ಮಹಮ್ಮದನ ದಾಳಿಯ ನಂತರ ಅವನ ಸಾಶಾ 1030ರಲ್ಲಿ ಮರಣವನ್ನು ಹೊಂತಾನೆ. ಅವನ ಮರಣದ ನಂತರ ಸುಮಾರು 1.5 ಶತಮಾನಗಳ ಕಾಲ ಭಾರತದ ಮೇಲೆ ಮುಸ್ಲಿಮರ ಆಕ್ರಮಣ ಅಂತಕ್ಕಂಥದ್ದು ಆಗಲಿಲ್ಲ. ಸಾಶಾ 1175ರಲ್ಲಿ ಶಹಬುದ್ದೀನ್ ಮಹಮ್ಮದ್ ಅಂತಕ್ಕಂಥವನು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಶಹಬುದ್ದೀನ್ ಮಹಮ್ಮದ್ ಸಾಶಾ 1175ರಲ್ಲಿ ಭಾರತದ ಮೇಲೆ ಆಕ್ರಮಣ ಅಂತಕ್ಕಂಥದ್ದನ್ನ ಮಾಡಿದ. ಸಾಶಾ 1030ರಲ್ಲಿ ಗಜ್ನಿ ಮಹಮ್ಮದ್ ಮರಣವನ್ನು ಹೊಂದಾನೆ. ಅವನು ಮರಣವನ್ನು ಹೊಂದಿದ ಮೇಲೆ ಸುಮಾರು 1.5 ಶತಮಾನಗಳ ಕಾಲ ಭಾರತದ ಮೇಲೆ ಯಾವುದೇ ಮುಸ್ಲಿಮರ ಆಕ್ರಮಣ ಅಂತಕ್ಕಂಥ ನಡೆಯಲಿಲ್ಲ. ಸಾಶಾ 1175ರಲ್ಲಿ ಶಹಬುದ್ದೀನ್ ಮಹಮ್ಮದ್ ಅಂತಕ್ಕಂಥವನು ಭಾರತದ ಮೇಲೆ ಆಕ್ರಮಣ ಅಂತಕ್ಕಂಥದನ್ನ ನಡೆಸ್ತಾನೆ. ಅವನ ಆಕ್ರಮಣವನ್ನ ಚೌಹಾಣರು ತಡೆದರು. ಅದರಲ್ಲೂ ಪ್ರಮುಖವಾಗಿ ಪೃಥ್ವಿರಾಜ ಚೌಹಾನ್ ಮಹಮ್ಮದೀಯರನ್ನು ಸೋಲಿಸಿ ಓಡಿಸಲಿಕ್ಕೆ ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಅವರ ವಿರುದ್ಧ 2 ಕದನಗಳನ್ನು ನಡೆಸ್ತಾನೆ. ಅವುಗಳನ್ನೇ ತರೈನ್ ಕದನಗಳು ಅಂತೇಳಿ ಕರೆಯಲಾಗುತ್ತೆ. ತರೈನ್ ಕದನಗಳು.
ಶಹಬುದ್ದೀನ್ ಮಹಮ್ಮದ್ ಮತ್ತು ಪೃಥ್ವಿರಾಜ ಚೌಹಾಣನ ನಡುವೆ ಈ ತರೈನ್ ಕದನಗಳು ನಡೆದವು. ಮೊದಲನೆಯ ತರೈನ್ ಕದನ 1191ರಲ್ಲಿ ನಡೆಯಿತು. 1191ರಲ್ಲಿ ನಡೆದಂತಹ ಮೊದಲನೆಯ ತರೈನ್ ಕದನದಲ್ಲಿ ಪೃಥ್ವಿರಾಜ ಚೌಹಾಣ್ ವಿಜಯವನ್ನ ಗಳಿಸ್ತಾನೆ. ಪೃಥ್ವಿರಾಜ ಚೌಹಾಣ್ ವಿಜಯವನ್ನ ಗಳಿಸ್ತಾನೆ. ಶಹಬುದ್ದೀನ್ ಮಹಮ್ಮದ್ ಸೋತು ಹಿಂದಿರುಗ್ತಾನೆ. 1192ರಲ್ಲಿ ಎರಡನೆಯ ತರೈನ್ ಕದನ ಅಂತಕ್ಕಂಥದ್ದು ನಡೆಯಿತು. ಈ ಕದನದಲ್ಲಿ ಪೃಥ್ವಿರಾಜ ಚೌಹಾಣನನ್ನ ಸೋಲಿಸಿ ಅವನನ್ನ ಸೆರೆ ಹಿಡಿಯಲಾಗುತ್ತೆ ಅಥವಾ ಬಂಧಿಸಲಾಗುತ್ತೆ. ಎರಡನೆಯ ತರೈನ್ ಕದನದಲ್ಲಿ ಪೃಥ್ವಿರಾಜ ಚೌಹಾಣ್ ಸೋತು ಮಹಮ್ಮದೀಯರಿಗೆ ಸೆರೆಯಾಗ್ತಾನೆ ಮತ್ತು ಶಹಬುದ್ದೀನ್ ವಿಜಯವನ್ನ ಸಾಧಿಸಿ ದೆಹಲಿಯನ್ನ ವಶಪಡಿಸಿಕೊಂಡನು. ಅಜ್ಮೀರ, ದೆಹಲಿ ಮುಂತಾದಂತಹ ಎಲ್ಲ ಪ್ರದೇಶಗಳನ್ನು ಅವನು ವಶಪಡಿಸಿಕೊಳ್ತಾನೆ. ಆನಂತರ ಅವನು ರಾಜ ಜಯಚಂದ್ರನನ್ನ ಸೋಲಿಸ್ತಾನೆ. ರಾಜ ಜಯಚಂದ್ರನನ್ನ ಸೋಲಿಸಿ ಗಂಗಾ ಯಮುನಾ ನದಿಯ ಬಯಲುಗಳ ಮೇಲೆ ತನ್ನ ಪ್ರಾಬಲ್ಯ ಎಂತಕ್ಕಂಥದನ್ನ ಸ್ಥಾಪಿಸ್ತಾನೆ. ಹೀಗೆ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸತಕ್ಕಂಥ ಕೆಲಸವನ್ನು ಯಾರು ಮಾಡಿದ ಅಂತಂದ್ರೆ ಶಹಬುದ್ದೀನ್ ಮಹಮ್ಮದ್ ಅಂತಕ್ಕಂಥವನು ಮಾಡ್ತಾನೆ. ಈ ಗೆದ್ದಂತಹ ಪ್ರದೇಶಗಳ ಆಡಳಿತದ ಮೇಲ್ವಿಚಾರಣೆಯನ್ನ ಮಾಡಲಿಕ್ಕಾಗಿ ತನ್ನ ನಂಬಿಕಸ್ಥ ಗುಲಾಮನಾಗಿದ್ದಂತಹ ಕುತುಬುದ್ದೀನ್ ಐಬಕ್ ಎಂತಕ್ಕಂಥವನನ್ನ ನೇಮಕವನ್ನ ಮಾಡ್ತಾನೆ. ಹೀಗೆ ಎರಡನೇ ತರೈನ್ ಕದನದಲ್ಲಿ ಸೋತಂತಹ ಪೃಥ್ವಿರಾಜ ಚೌಹಾಣ್ ಸೆರೆಯಾದ. ಅಜ್ಮೀರ ಮತ್ತು ದೆಹಲಿಗಳು ಶಹಾಬುದ್ದೀನ್ ಮಹಮ್ಮದನ ವಶವಾದವು. ಆನಂತರ ಮತ್ತೊಬ್ಬ ಅರಸ ಜಯಚಂದ್ರನನ್ನ ಸೋಲಿಸಿ ಅವನಿಂದ ಅನೇಕ ಪ್ರದೇಶಗಳನ್ನ ಕಿತ್ಕೊಳ್ತಾನೆ. ಗಂಗಾ ಯಮುನಾ ನದಿಯ ಪ್ರದೇಶದವರೆಗೆ ತನ್ನ ಅಧಿಪತ್ಯವನ್ನ ಶಹಬುದ್ದೀನ್ ಮಹಮ್ಮದ್ ಅಂತಕ್ಕಂಥ ಸ್ಥಾಪಿಸುವಲ್ಲಿ ಯಶಸ್ವಿಯಾಗ್ತಾನೆ. ಆ ಗೆದ್ದಂತಹ ಎಲ್ಲ ಪ್ರದೇಶಗಳ ಮೇಲ್ವಿಚಾರಣೆಯನ್ನು ನಡೆಸಲಿಕ್ಕಾಗಿ ಅವನು ಕುತ್ಬುದ್ದೀನ್ ಐಬಕ್ ಅಂತಕ್ಕಂಥ ಒಬ್ಬ ನಂಬಿಕಸ್ಥ ಗುಲಾಮನನ್ನ ನೇಮಕವನ್ನ ಮಾಡಿ ಅವನು ವಾಪಸ್ ಹೋಗ್ತಾನೆ. ಶಹಬುದ್ದೀನ್ ಮಹಮ್ಮದ್ ಮಹಮ್ಮದ್ ಘೋರಿ, ಇವನ ಮತ್ತೊಂದು ಹೆಸರು ಮಹಮ್ಮದ್ ಘೋರಿ. ಸಾಶ 1206ರಲ್ಲಿ ಮರಣವನ್ನ ಹೊಂದನು. ಸಾಶ 1206ರಲ್ಲಿ ಮರಣ ಎಂತಕ್ಕಂಥದನ್ನ ಹೊಂದುತ್ತಾನೆ. ಅವನ ಮರಣದ ನಂತರ ಭಾರತದ ಭೂಭಾಗಗಳ ಆಡಳಿತವನ್ನು ನೋಡಿಕೊಂಡು ಹೋಗಲಿಕ್ಕಾಗಿ ಅವನಿಂದ ನೇಮಕವಾಗಿದ್ದಂತಹ ಕುತ್ಬುದ್ದೀನ್ ಐಬಕ್ ಅಂತಕ್ಕಂಥವನು ಟರ್ಕಿಯ ಸುಲ್ತಾನ್ ಅಥವಾ ಖಲೀಫನಿಂದ ಸ್ವಾತಂತ್ರ್ಯವನ್ನ ಪಡೆದುಕೊಳ್ತಾನೆ. ದಾಸ್ಯ ವಿಮೋಚನೆ ಅಂತಕ್ಕಂಥದನ್ನ ಪಡೆದುಕೊಳ್ತಾನೆ. ಮತ್ತು ಸಾಶ 1206ರಲ್ಲಿ ದೆಹಲಿಯ ಸ್ವತಂತ್ರ ಅರಸನಾಗಿ ಅವನ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಹಾಗೆ ಕುತುಬುದ್ದೀನ್ ಐಬಕ್ ಸ್ಥಾಪಿಸಿದಂತಹ ರಾಜಸಂತತಿಗೆ ಗುಲಾಮಿ ಸಂತತಿ ಎಂಬ ಹೆಸರು ಇರ್ತಕ್ಕಂಥದ್ದು ಬಂತು. ಅಲ್ಲಿಂದ ಭಾರತದಲ್ಲಿ ಮುಸ್ಲಿಮರ ಆಡಳಿತ ಎಂತಕ್ಕಂಥದ್ದು ಅಧಿಕೃತವಾಗಿ ಆರಂಭ ಎಂತಕ್ಕಂಥದ್ದನ್ನು ಪಡೆದುಕೊಳ್ಳುತ್ತೆ. ಹೀಗೆ 1206ರಲ್ಲಿ ದೆಹಲಿಯ ಸುಲ್ತಾನರ ಆಡಳಿತ ಎಂತಕ್ಕಂಥದ್ದು ಆರಂಭವಾಯಿತು. 1206ರಿಂದ 1226ರವರೆಗೆ ಇವರು ದೆಹಲಿಯನ್ನ ರಾಜಧಾನಿ ಕೇಂದ್ರವನ್ನಾಗಿ ಮಾಡಿಕೊಂಡು ಭಾರತದಲ್ಲಿ ಮುಸ್ಲಿಮರ ಪ್ರಭುತ್ವವನ್ನು ಸ್ಥಾಪಿಸಿ ಭಾರತದಲ್ಲಿ ಆಡಳಿತ ಎಂತಕ್ಕಂಥದ್ದನ್ನು ನಡೆಸ್ತಾರೆ. ದೆಹಲಿಯನ್ನು ಒಟ್ಟು 5
ಮುಸ್ಲಿಂ ರಾಜ ಸಂತತಿಗಳು ಆಡಳಿತವನ್ನು ನಡೆಸಿದರು. ಇದಿಷ್ಟು ಹೇಗೆ ದೆಹಲಿಯಲ್ಲಿ ಸುಲ್ತಾನರ ಪ್ರಭುತ್ವ, ಮುಸ್ಲಿಮರ ಆಡಳಿತ ಎಂಬುದು ಜಾರಿಗೆ ಬಂತು ಎಂಬುದರ ಹಿನ್ನೆಲೆಯನ್ನು ನಾವು ಇಲ್ಲಿಯವರೆಗೆ ತಿಳ್ಕೊಂಡಿದ್ದೇವೆ. ಇನ್ನು ದೆಹಲಿಯನ್ನು ಆಳಿದಂತಹ ಪ್ರಮುಖ ರಾಜ ಸಂತತಿಗಳು ಮತ್ತು ಅದರ ಪ್ರಮುಖ ಅರಸರುಗಳ ಬಗ್ಗೆ ತಿಳಿದುಕೊಳ್ಳಿ. ದೆಹಲಿಯನ್ನು ಆಳಿದಂತಹ ಪ್ರಮುಖ ರಾಜ ಸಂತತಿಗಳು ಮತ್ತು ಅದರ ಅರಸರು. ದೆಹಲಿಯನ್ನು ಒಟ್ಟು 5 ಮುಸ್ಲಿಂ ರಾಜ ಸಂತತಿಗಳು ಆಡಳಿತ ನಡೆಸ್ತವೆ. ಆ 5 ರಾಜ ಸಂತತಿಗಳ ಆಡಳಿತವನ್ನು ನಾವು ದೆಹಲಿಯ ಸುಲ್ತಾನರು ಅಂತೇಳಿ ಕರೆಯಲಾಗಿದೆ. ಈಗ ಆಡಳಿತ ನಡೆಸಿದಂತಹ 5 ಪ್ರಮುಖ ರಾಜ ಸಂತತಿಗಳು ಯಾವ್ಯಾವ ಅಂತ ಹೇಳಿದ್ರೆ, ಮೊದಲನೇದು ಗುಲಾಮಿ ಸಂತತಿ. ಇವರು 1206ರಿಂದ 1290ರವರೆಗೆ ಆಡಳಿತವನ್ನ ಮಾಡ್ತಾರೆ. ಕುತುಬುದ್ದೀನ್ ಐಬಕ್ ಈ ಸಂತತಿಯ ಸ್ಥಾಪಕ. ಕುತುಬುದ್ದೀನ್ ಐಬಕ್ ಅಂತಕ್ಕಂಥವನು ಗುಲಾಮಿ ಸಂತತಿಯ ಸ್ಥಾಪಕನಾಗಿದ್ದಾನೆ. ಇವನ ಪ್ರಮುಖ ಕಾರ್ಯ ಅಂತ ಹೇಳಿದ್ರೆ ದೆಹಲಿಯ ಕುತುಬ್ ಮಿನಾರಿನ ನಿರ್ಮಾಣ. ದೆಹಲಿಯಲ್ಲಿ ಇರ್ತಕ್ಕಂಥ ಕುತುಬ್ ಮಿನಾರ್ ಅಂತಕ್ಕಂಥದ್ದು ಏನಿದೆ ಅದರ ನಿರ್ಮಾಪಕನೇ ಯಾರು ಅಂತ ಹೇಳಿದ್ರೆ ಕುತುಬುದ್ದೀನ್ ಐಬಕ್ ಅಂತಕ್ಕಂಥದ್ದು. ಅವನ ನಂತರ ಅವನ ಮಗ ಇಲ್ತಮಶ್ ಅಥವಾ ಅಲ್ತಮಶ್ ಅಂತಕ್ಕಂಥವನು ಆಡಳಿತವನ್ನು ಮಾಡ್ತಾನೆ. ಇವನ ಪ್ರಸಿದ್ಧ ಸಾಧನೆ ಅಂತ ಹೇಳಿದ್ರೆ ಚಹಲ್ಗಾನಿ ಎಂಬ ಅಶ್ವಪಡೆಯನ್ನು ಸ್ಥಾಪನೆ ಮಾಡ್ತಾನೆ. ಚಹಲ್ಗಾನಿ ಎಂಬ ಅಶ್ವಪಡೆ ಸುಪ್ರಸಿದ್ಧ 40ರ ಪಡೆ ಅಂತ ಹೇಳೋದನ್ನ ಕರೆಯಲಾಗ್ತಾ ಇತ್ತು. ಇನ್ನು ಅವನ ನಂತರ ಒಬ್ಬ ಮಹಿಳಾ ರಾಣಿ ದೆಹಲಿಯನ್ನಾಳ್ತಾಳೆ. ರಜಿಯಾ ಬೇಗಂ ಅಥವಾ ರಜಿಯಾ ಸುಲ್ತಾನ ಎಂಬ ಮಹಿಳೆ ದೆಹಲಿಯ ಆಡಳಿತ ಅಂತಕ್ಕಂಥದನ್ನ ನಡೆಸ್ತಾನೆ. ನಂತರ ಬಲ್ಬನ್ ಅಂತಕ್ಕಂಥವನು ಆಡಳಿತವನ್ನ ನಡೆಸ್ತಾನೆ. ಇವರು ದೆಹಲಿಯ ಗುಲಾಮಿ ಸಂತತಿಯ ಪ್ರಮುಖರಾದಂತಹ ಅರಸ. ಒಬ್ಬ ಕುತುಬುದ್ದೀನ್ ಐಬಕ್, ಎರಡನೇವನು ಅಲ್ತಮಶ್, ಮೂರನೇವನು ಮಹಿಳಾ ರಾಣಿಯಾದಂತಹ ರಜಿಯಾ ಸುಲ್ತಾನ, ಆಕೆಯನ್ನು ಬಲ್ಬನ್. ಇವರು ಈ ವಂಶದ ಪ್ರಸಿದ್ಧವಾದಂತಹ ಅರಸ. ಇವ್ರ ಬಗ್ಗೆ ನಿಮಗೆ 1-2 ಅಂಕದ ಪ್ರಶ್ನೆ ಬರುತ್ತೆ. ಕುತುಬ್ ಮಿನಾರಿನ ಸ್ಥಾಪಕ ಯಾರು ಅಥವಾ ಕುತುಬ್ ಮಿನಾರ್ ಎಲ್ಲಿದೆ, ಅದನ್ನು ಯಾರು ಸ್ಥಾಪಿಸಿದರು? ಕುತುಬ್ ಮಿನಾರ್ ದೆಹಲಿಯಲ್ಲಿದೆ. ಅದರ ಸ್ಥಾಪಕ ಕುತುಬುದ್ದೀನ್ ಐಬಕ್ ಅಂತಕ್ಕಂಥದ್ದು. ಗುಲಾಮಿ ಸಂತತಿಯ ಪ್ರಸಿದ್ಧ ಅರಸರನ್ನ ಹೆಸರಿಸಿ. ಗುಲಾಮಿ ಸಂತತಿಯನ್ನು ಆಳಿದಂಥ ಪ್ರಸಿದ್ಧ ಅರಸರು ಅಂತ ಹೇಳಿದ್ರೆ ಕುತುಬುದ್ದೀನ್ ಐಬಕ್, ಅಲ್ತಮಶ್, ರಜಿಯಾ ಸುಲ್ತಾನ ಮತ್ತು ಬಲ್ಬನ್ ಈ ವಂಶದ ಪ್ರಸಿದ್ಧ ಅರಸರು. ಸುಪ್ರಸಿದ್ಧ 40ರ ಪಡೆ ಅಥವಾ ಚಹಲ್ಗಾನಿ ಪಡೆಯ ಸ್ಥಾಪಕರು ಯಾರು? ಅಲ್ತಮಶ್ ಅಥವಾ ಇಲ್ತಮಶ್ ಅಂತಕ್ಕಂಥವನು ಸುಪ್ರಸಿದ್ಧ 40ರ ಪಡೆಯ ಸ್ಥಾಪಕ ಆಗಿದ್ದಾನೆ. ದೆಹಲಿಯನ್ನಾಳಿದ ಮೊದಲ ಮಹಿಳಾ ರಾಣಿ ಯಾರು? ದೆಹಲಿಯನ್ನಾಳಿದ ಮೊದಲ ಮಹಿಳಾ ರಾಣಿ ಅಂತಂದರೆ ರಜಿಯಾ ಸುಲ್ತಾನ, ಗುಲಾಮಿ ಸಂತತಿಯ ರಾಣಿ. ಅವಳೇ ದೆಹಲಿಯನ್ನಾಳಿದ ಮೊದಲ ಮಹಿಳಾ ರಾಣಿಯಾಗಿದ್ದಾರೆ. ಇದನ್ನು ನಿಮಗೆ 1 ಅಂಕಕ್ಕೆ ಕೇಳಬಹುದು. ಈ ರೀತಿ 1-2 ಅಂಕದ ಪ್ರಶ್ನೆಗಳು ಗುಲಾಮಿ ಸಂತತಿಯ ಬಗ್ಗೆ ಬರ್ತವೆ. ಅದನ್ನು ನೀವು ಓದ್ಕೊಂಡ್ರೆ ಸಾಕು. ಇನ್ನು ಎರಡನೆಯ ರಾಜ ಸಂತತಿ ಅಂದರೆ ಖಿಲ್ಜಿ ಸಂತತಿ. ಖಿಲ್ಜಿ ಸಂತತಿ ಇವರು 1290ರಿಂದ 1320ರವರೆಗೆ ಆಡಳಿತವನ್ನು ಮಾಡ್ತಾರೆ. 1290ರಿಂದ 1320ರವರೆಗೆ ಆಡಳಿತ ಅನ್ನೋದನ್ನು ನಡೆಸ್ತಾರೆ. ಈ ವಂಶದ ಪ್ರಸಿದ್ಧ ಅರಸ ಅಂತ ಹೇಳಿದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ಖಿಲ್ಜಿ ಸಂತತಿಯ ಪ್ರಸಿದ್ಧ ಅರಸ. ಇವನ ಬಗ್ಗೆ ನಿಮಗೆ 10 ಅಂಕದ ಅಥವಾ 5 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ.
10 ಅಂಕ ಕೇಳ್ತಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸಾಧನೆಗಳನ್ನು ವಿವರಿಸಿ ಅಥವಾ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ ಪ್ರತ್ಯೇಕವಾಗಿ ನಿಮಗೆ ಪ್ರಶ್ನೆ ಅಂತ ಬರ್ಬೋದು. ಈಗ 5-10 ಅಂಕಕ್ಕೆ ಅವನ ಬಗ್ಗೆ ಪ್ರಶ್ನೆ ಬರುತ್ತೆ. ನಾನು ಆ ನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ನಿಮಗೆ ತಿಳಿಸಿಕೊಡ್ತೇನೆ. ಇನ್ನು 3ನೆಯ ರಾಜ ಸಂತತಿ ತೊಗಲಕ್ ಸಂತತಿ. ತೊಗಲಕ್ ಸಂತತಿ. ತೊಗಲಕ್ ಸಂತತಿಯ ಅರಸರು ಸಾಶ 1320ರಿಂದ 1413ರವರೆಗೆ ಆಡಳಿತವನ್ನು ಮಾಡ್ತಾರೆ. ಸಾಶ 1320ರಿಂದ ಸಾಶ 1413ರವರೆಗೆ ಅವರು ಆಡಳಿತ ಅನ್ನೋದನ್ನ ನಡೆಸಿದರು. ಇನ್ನು ಅವರ ನಂತರ ಸೈಯದ್ ಸಂತತಿ. ಸೈಯದ್ ಸಂತತಿ. ಈ ಸಂತತಿಯ ಅರಸರು ಸಾಶ 1414ರಿಂದ 1451ರವರೆಗೆ ಸಾಶ 1414ರಿಂದ 1451ರವರೆಗೆ ದೆಹಲಿಯ ಆಡಳಿತ ಅನ್ನೋದನ್ನ ನಡೆಸ್ತಾರೆ. ಇನ್ನು ಕೊನೆಯ ರಾಜ ಸಂತತಿ ಲೂದಿ ಸಂತತಿ. ಲೂದಿ ಸಂತತಿಯ ಅರಸರು ಸಾಶ 1451ರಿಂದ 1526ರವರೆಗೆ ದೆಹಲಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ಅನ್ನೋದನ್ನ ನಡೆಸಿದರು. ಹೀಗೆ 5 ರಾಜ ಸಂತತಿಗಳು ದೆಹಲಿಯನ್ನ ರಾಜಧಾನಿ ಕೇಂದ್ರವನ್ನಾಗಿ ಮಾಡಿಕೊಂಡು ಆಡಳಿತವನ್ನ ನಡೆಸ್ತಾರೆ. ಈ 5 ರಾಜ ಸಂತತಿಗಳಲ್ಲಿ ನಿಮಗೆ ಬಹಳ ಮುಖ್ಯವಾಗಿ ನಿಮ್ಮ ಪರೀಕ್ಷೆಯಲ್ಲಿ 2 ರಾಜ ಸಂತತಿಗಳ ಬಗ್ಗೆ ಮಾತ್ರ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಖಿಲ್ಜಿ ಸಂತತಿ, ಅದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಬರುತ್ತೆ. ಇನ್ನು 2ನೇದು ತೊಗಲಕ್ ಸಂತತಿ. ತೊಗಲಕ್ ಸಂತತಿಯಲ್ಲಿ ಮಹಮ್ಮದ್ ಬಿನ್ ತೊಗಲಕನ ವ್ಯಕ್ತಿತ್ವವನ್ನ ಚಿತ್ರಿಸಿ ಅಥವಾ ಮಹಮ್ಮದ್ ಬಿನ್ ತೊಗಲಕನ ಆಡಳಿತ ಪ್ರಯೋಗಗಳನ್ನು ವಿವರಿಸಿ ಅಂತೇಳಿ 10 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಈ ಚಾಪ್ಟರ್ ನಿಮಗೆ 2 ರಾಜ ಸಂತತಿಗಳ ಬಗ್ಗೆ 10 ಅಂಕದ ಪ್ರಶ್ನೆಗಳು ಅಂತ ಬರ್ತವೆ. ಇನ್ನು 2 ಅಂಕಕ್ಕೆ ದೆಹಲಿಯನ್ನಾಳಿದ ರಾಜ ಮನೆತನಗಳನ್ನು ಹೆಸರಿಸಿ ಅಂತೇಳಿ ನಿಮಗೆ ಪ್ರಶ್ನೆಯಲ್ಲಿ ಕೇಳ್ತಾರೆ. ಆಗ ನೀವು 5 ಹೆಸರುಗಳನ್ನು ಬರೀಬೇಕಾಗುತ್ತೆ. ಹಾಗೆ ದೆಹಲಿಯನ್ನಾಳಿದಂತಹ ರಾಜಮನೆತನಗಳು ಯಾವ್ಯಾವು ಅಂತಂದರೆ, ಮೊದಲನೇದು ಗುಲಾಮಿ ಸಂತತಿ, 2ನೇದು ಖಿಲ್ಜಿ ಸಂತತಿ, 3ನೇದು ತೊಗಲಕ್ ಸಂತತಿ, 4ನೇದು ಸೈಯದ್ ಸಂತತಿ, 5ನೇದು ಲೂದಿ ಸಂತತಿ. ದೆಹಲಿಯನ್ನಾಳಿದಂತಹ ಕೊನೆಯ ರಾಜ ಸಂತತಿ ಯಾವುದು ಅಂತಂದರೆ ಲೂದಿ ಸಂತತಿ. ದೆಹಲಿ ಸುಲ್ತಾನರ ರಾಜವಂಶವನ್ನು ಸ್ಥಾಪಿಸಿದಂತಹ ಸಂತತಿ ಯಾವುದು ಅಂತಂದರೆ ಅದು ಗುಲಾಮಿ ಸಂತತಿ ಅಂತ ಕರೀತಾರೆ. ಇನ್ನು ನಾವು ನೇರವಾಗಿ ಖಿಲ್ಜಿ ಸಂತತಿಗೆ ಹೋಗೋಣ. ಖಿಲ್ಜಿ ಸಂತತಿ ಗುಲಾಮಿ ಸಂತತಿಯ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಗುಲಾಮಿ ಸಂತತಿ ಸ್ಥಾಪಕರಾಗಲು ಪ್ರಸಿದ್ಧ ಅರಸರು ಯಾರ್ಯಾರು, ದೆಹಲಿಯನ್ನಾಳಿದಂಥ ಮೊದಲ ಮಹಿಳಾ ರಾಣಿ ಯಾರು. ಈಗ ನಾವು ನೇರವಾಗಿ ಖಿಲ್ಜಿ ಸಂತತಿಗೆ ಹೋಗೋಣ. ಖಿಲ್ಜಿ ಸಂತತಿಯ ಅರಸರು ಸಾಶ 1290ರಿಂದ 1320ರವರೆಗೆ ದೆಹಲಿಯನ್ನ ಕೇಂದ್ರವಾಗಿ ಇಟ್ಟುಕೊಂಡು ಉತ್ತರ ಭಾರತದ ಮೇಲೆ ಅಧಿಪತ್ಯವನ್ನು ಸ್ಥಾಪಿಸಿ ದಕ್ಷಿಣದಲ್ಲಿಯೂ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಯನ್ನು ಕೈಗೊಂಡು ಆಡಳಿತ ಎನ್ನುವುದನ್ನು ನಡೆಸ್ತಾರೆ. ಇವರ ಆಡಳಿತ ನಡೆಸಿದ್ದು ಅಲ್ಪಾವಧಿಯಲ್ಲಾದರೂ ಇವರ ಆಡಳಿತದ ಪ್ರಭಾವ ಇಡೀ ಭಾರತದ ಮೇಲೆ, ಭಾರತದ ಇತಿಹಾಸದ ಮೇಲೆ ಆಗುತ್ತೆ. ಕೇವಲ 30 ವರ್ಷ ಆದರೂ ಅದರ ಪ್ರಭಾವ ಅನೇಕ ವರ್ಷಗಳವರೆಗೆ ಅದು ಮುಂದುವರಿಯಿತು. ಖಿಲ್ಜಿ ಅಂತಕ್ಕಂತಹ ಪದ ಏನಿದೆ, ಇದು
ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷರು ಎಂಬ ಅರ್ಥವನ್ನ ನೀಡುತ್ತದೆ. ಖಿಲ್ಜಿ ಅಂತ ಹೇಳಿದ್ರೆ ಖಡ್ಗಧಾರಿ ಪುರುಷರು. ಜಲಾಲುದ್ದೀನ್ ಖಿಲ್ಜಿ, ಜಲಾಲುದ್ದೀನ್ ಖಿಲ್ಜಿ ಈ ಸಂತತಿಯ ಸ್ಥಾಪಕ. ಜಲಾಲುದ್ದೀನ್ ಖಿಲ್ಜಿ ಸಾಶ 1290ರಲ್ಲಿ ಗುಲಾಮಿ ಸಂತತಿಯ ಕೊನೆಯ ಅರಸನಾದಂಥ ಕೈಕುಬಾದನನ್ನ ಸೋಲಿಸಿ ದೆಹಲಿಯನ್ನ ಕಿತ್ತುಕೊಂಡು ದೆಹಲಿಯನ್ನೇ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಖಿಲ್ಜಿ ಸಂತತಿಯ ಆಡಳಿತ ಅಂತಕ್ಕಂಥದನ್ನ ನಡೆಸ್ತಾನೆ. ಸಾಶ 1296ರಲ್ಲಿ ಇವನ ಸಹೋದರನ ಮಗನಾಗಿದ್ದಂಥ ಸೋದರಳಿಯನೇ ಆಗಿದ್ದಂಥ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ಮೋಸದಿಂದ ಕೊಲ್ತಾನೆ. ಈಗ 1290ರಲ್ಲಿ ಅಧಿಕಾರಕ್ಕೆ ಬಂದಂಥ ಜಲಾಲುದ್ದೀನ್ ಖಿಲ್ಜಿ 1296ರಲ್ಲಿ ತನ್ನ ಸಹೋದರನ ಮಗನಾದಂಥ ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಹತ್ಯೆಯಾಗ್ತಾನೆ. ಆ ನಂತರ ಖಿಲ್ಜಿ ಸಂತತಿಯ ಅರಸನಾಗಿ ಅಲ್ಲಾವುದ್ದೀನ್ ಖಿಲ್ಜಿ ಅಧಿಕಾರಕ್ಕೆ ಬರ್ತಾನೆ. ಖಿಲ್ಜಿ ಸಂತತಿಯನ್ನ ಆಳಿದಂಥ ಅತ್ಯಂತ ಪ್ರಸಿದ್ಧನಾದಂಥ ಅರಸ ಯಾರು ಅಂದರೆ ಅದು ಅಲ್ಲಾವುದ್ದೀನ್ ಖಿಲ್ಜಿ. ಸಾಶ 1296ರಿಂದ ಸಾಶ 1316ರವರೆಗೆ ಇವನು ದೆಹಲಿಯ ಸುಲ್ತಾನನಾಗಿ ಆಡಳಿತ ಅಂತಕ್ಕಂಥದ್ದನ್ನು ನಡೆಸ್ತಾನೆ. ಸಾಶ 1296ರಿಂದ 1316ರವರೆಗೆ ಇವನು ದೆಹಲಿಯ ಸುಲ್ತಾನನಾಗಿ ಆಡಳಿತ ಅಂತಕ್ಕಂಥದ್ದನ್ನು ನಡೆಸಿದ. ಅಲಿ ಗುರ್ಷಪ್ ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು. ಅಲಿ ಗುರ್ಷಪ್ ಅಂತಕ್ಕಂಥದ್ದು ಇವನ ಮೊದಲ ಹೆಸರಾಗಿತ್ತು. ಸಣ್ಣ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಂಥ ಅಲ್ಲಾವುದ್ದೀನ್ ತನ್ನ ಚಿಕ್ಕಪ್ಪನಾದಂಥ ಜಲಾಲುದ್ದೀನ್ ಖಿಲ್ಜಿಯ ಆಶ್ರಯದಲ್ಲಿಯೇ ಬೆಳೀತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಜಲಾಲುದ್ದೀನ್ ಖಿಲ್ಜಿಯ ಮಗಳನ್ನೇ ವಿವಾಹವನ್ನ ಹೊಂದುತ್ತಾನೆ. ಹಾಗಾಗಿ ಜಲಾಲುದ್ದೀನ್ ಖಿಲ್ಜಿ ತನ್ನ ಅಳಿಯನಾದಂತಹ ಅಲ್ಲಾವುದ್ದೀನನನ್ನ ಕಾರಾ ಪ್ರಾಂತ್ಯದ ರಾಜ್ಯಪಾಲನಾಗಿ ನೇಮಕವನ್ನ ಮಾಡ್ತಾನೆ. ಕಾರಾ ಎಂಬ ಪ್ರಾಂತ್ಯದ ರಾಜ್ಯಪಾಲನಾಗಿ ತನ್ನ ಮಾವನಿಂದ ನೇಮಕವನ್ನ ಹೊಂದುತ್ತಾನೆ. 1292ರಲ್ಲಿ ಮಾಳ್ವದ ಮೇಲೆ ಆಕ್ರಮಣವನ್ನ ಮಾಡ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಸಾಶ 1292ರಲ್ಲಿ ಮಾಳ್ವ ಪ್ರದೇಶದ ಮೇಲೆ ಆಕ್ರಮಣವನ್ನ ನಡೆಸ್ತಾನೆ ಮತ್ತು ಬಿಲ್ಸಾ ಎಂಬ ನಗರವನ್ನ ಗೆಲ್ತಾನೆ. ತನ್ನ ಮಾವ ಜಲಾಲುದ್ದೀನನ ಅನುಮತಿಯನ್ನ ಪಡೆಯದೆ ದಕ್ಷಿಣದ ದೇವಗಿರಿಯ ಮೇಲೆ ಆಕ್ರಮಣ ಎನ್ನುವುದನ್ನ ಮಾಡ್ತಾನೆ. ದೇವಗಿರಿಯ ಅರಸನಾದಂಥ ರಾಮಚಂದ್ರ ದೇವನನ್ನ ಯುದ್ಧದಲ್ಲಿ ಸೋಲಿಸ್ತಾನೆ. ಅಪಾರ ಪ್ರಮಾಣವಾದಂಥ ಸಂಪತ್ತು ಅಲ್ಲಾವುದ್ದೀನ್ ಖಿಲ್ಜಿಯ ವಶವಾಗುತ್ತೆ. ಆ ಸಂಪತ್ತನ್ನ ಒಂಟೆಗಳ ಮೇಲೆ ಕುದುರೆಗಳ ಮೇಲೆ ಏರಿಕೊಂಡು ಅವನು ದೆಹಲಿಯ ಕಡೆಗೆ ಪ್ರಯಾಣವನ್ನ ಬೆಳೆಸ್ತಾನೆ. ಈ ಸುದ್ದಿ ಅವನ ಮಾವನಾದಂಥ ಜಲಾಲುದ್ದೀನನಿಗೆ ತಿಳಿಯುತ್ತೆ. ತನ್ನ ಅಳಿಯನನ್ನ
ಗೌರವಪೂರ್ವಕವಾಗಿ ಸ್ವಾಗತವನ್ನು ಮಾಡಲಿಕ್ಕೆ ಅಂತೇಳಿ ಜಲಾಲುದ್ದೀನ್ ನಿಶಸ್ತ್ರಧಾರಿಯಾಗಿ ತನ್ನ ಅಳಿಯನ ಸ್ವಾಗತಕ್ಕೆ ಬರ್ತಾನೆ. ತನ್ನ ಅಳಿಯನನ್ನು ಬಿಗಿದಪ್ತಾನೆ. ಸಂತೋಷದಿಂದ ಅಳಿಯನನ್ನು ಬಿಗಿದಪ್ಪಿದಂತಹ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಮೋಸದಿಂದ ತನ್ನ ಮಾವನನ್ನು ಕೊಲ್ತಾನೆ. ದೆಹಲಿಗೆ ಹಿಂದಿರುಗ್ತಾನೆ. ದೆಹಲಿಗೆ ಹಿಂದಿರುಗಿದ ನಂತರ ದೆಹಲಿಯ ಸಿಂಹಾಸನದ ಮೇಲೆ ತಾನು ಕುಳಿತುಕೊಳ್ತಾನೆ. ಇದನ್ನು ಅನೇಕ ಆಸ್ಥಾನಿಕರು ವಿರೋಧಿಸ್ತಾರೆ. ಮಾವನನ್ನು ಮೋಸದಿಂದ ಕೊಂದು ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಅಧಿಕಾರಿ ವರ್ಗದವರು, ಮಂತ್ರಿಗಳು ಅವನ ಸಿಂಹಾಸನವನ್ನು ವಿರೋಧಿಸ್ತಾರೆ. ಆದರೆ ಅಲ್ಲಾವುದ್ದೀನ್ ಖಿಲ್ಜಿ ಮಹತ್ವಾಕಾಂಕ್ಷಿಯಾಗಿದ್ದಂಥ ವ್ಯಕ್ತಿ. ತನ್ನ ಬಳಿಯಲ್ಲಿದ್ದಂಥ ಸಂಪತ್ತನ್ನು ಅವರೆಲ್ಲರಿಗೂ ಹಂಚಿ ಅವರೆಲ್ಲರನ್ನ ಸುಮ್ಮನೆ ಮಾಡಿ 1296ರಲ್ಲಿ ದೆಹಲಿಯ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ಹೀಗೆ 1296ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿಯ ಸುಲ್ತಾನನಾಗಿ ಅಧಿಕಾರವನ್ನು ವಹಿಸಿಕೊಂಡ. ಇನ್ನು ಇವನು 1296ರಿಂದ 1316ರವರೆಗೆ ಆಡಳಿತ ಎನ್ನುವುದನ್ನು ನಡೆಸ್ತಾನೆ. ಇವನ ಸಾಧನೆಗಳನ್ನು 2 ಭಾಗಗಳಾಗಿ ವಿಭಜಿಸಲಾಗಿದೆ. ಒಂದು ಸೈನಿಕ ಸಾಧನೆಗಳು, ಮತ್ತೊಂದು ಆಡಳಿತ ಸಾಧನೆಗಳು. ಅದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ನಾನು ಮುಂದಿನ ತರಗತಿಯಲ್ಲಿ 2 ಸಾಧನೆಗಳನ್ನು ಒಟ್ಟಿಗೆ ಹೇಳ್ತೇನೆ. ಏಕೆಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು 10 ಅಂಕಕ್ಕೆ ನಿಮಗೆ ಪರೀಕ್ಷೆಯಲ್ಲಿ ಬಹುಮುಖ್ಯವಾಗಿ ಕೇಳ್ತಾರೆ. ಯಾಕಂದರೆ ಮುಂದಿನ ತರಗತಿಯಲ್ಲಿ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಇಂದಿನ ತರಗತಿಯಲ್ಲಿ ನಾನೇನು ಪಾಠವನ್ನು ನಿಮಗೆ ಬೋಧಿಸ್ತೇನೆ, ಇದರಲ್ಲಿ ನಿಮಗೆ 1 ಮತ್ತು 2 ಅಂಕದ ಪ್ರಶ್ನೆಗಳು ಮಾತ್ರ ಬರ್ತವೆ. ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಅಧ್ಯಯನ ಅನ್ನೋದನ್ನು ಮಾಡಿ. ಎಲ್ಲರಿಗೂ ನಮಸ್ಕಾರ.